ಒಂದ್ 2 ದಿನ ಉರಿತಿತ್ತು ಅಷ್ಟೇ. ಅದೇ ಅದೊಂದಂದ್ರೆ ಎಲ್ಲ ಎಕ್ಸ್ಪೀರಿಯನ್ಸ್ ಆಗಿದೆ ನನಗೆ. ಜೇನುಳ ಕೈಲೂ ಕಚ್ಚಿಸ್ಕೊಂಡಿದ್ದೀನಿ. ಭಯ ಆಯ್ತು ಇವಳಿಗೆ ಲೆಸರ್ಸ್ಕೊಂಡ್ರೆ ಭಯ. ಬಿಟ್ರ ಹಾವು ಯಾವಂದ್ರೆ ಯಾರಿಗೆ ಎಲ್ಲರಿಗೂ ಇಲ್ಲಿ ಪ್ರೀತಿ ಇರುತ್ತ ಗೈಸ್. ಹಾವಂದ್ರೆ ಎಲ್ಲರಿಗೂ ಭಯನೇ ಇರುತ್ತೆ ತಾನೇ. ಫಿಯರ್ ಅಂದ್ರೆ ಫಿಯರ್. ಯಾಕಂದ್ರೆ ಅವಳಿಗೆ ಒಬ್ಳೆ ಮನೆಗೆ ಬರೋದಕ್ಕೆ ಭಯ, ಕತ್ಲಲ್ಲಿ ಮನೆಗೆ ಬರೋದಕ್ಕೆ ಭಯ, ಲಿಸರ್ಟ್ಸ್ ಕಂಡ್ರೆ ಭಯ. ಜಿಲ್ಲೆ ಎಲ್ಲ ಏನಿಲ್ಲ, ಬೆಳಿಗ್ಗೆನೂ ಬರೋದಿಲ್ಲ. ಒಬ್ಳೆ ಅಂತೂ ಮನೆಗೆ ಇರೋದೇ ಇಲ್ಲ. ಸಾಕು ನನ್ನ ಮನೆ ಕಡಿಬೇಡ, ಅದೇ ಭಯ. ನೆಕ್ಸ್ಟ್ ಕ್ವಶನ್. ಆನೆ ಕಂಡ್ರು ಭಯ ಗೈಸ್. ಒಂದ್ಸರಿ ಆನೆ ನೋಡಿಲ್ಲ ಓಡೋಗಿದೆ. ಆನೆ ಕಂಡ್ರೆ ತುಂಬಾ ಇಷ್ಟ. ಇವಳಿಗೆ ಆನೆ ಅಂದ್ರೆ ಸಖತ್ ಇಷ್ಟ. ನೋಡಿ ಇದು ನೋಡಿ ಅವಳಿಗೋಸ್ಕರನೇ ಇದು ಜಾತ್ರೆಯಲ್ಲಿ ತಂದಿತ್ತು ಇದು. ಸೊ ನೆಕ್ಸ್ಟ್ ಚೈಲ್ಡ್ಹುಡ್ ಫ್ರೆಂಡ್. ಸ್ಕೂಲಲ್ಲಿ ಆಗಿರ್ಬೋದು, ಮನೆ ಹತ್ರ ಆಗಿರ್ಬೋದು. ಇವಳಿಗೆ ಚೈಲ್ಡ್ಹುಡ್ ಫ್ರೆಂಡ್ ಅಂದ್ರೆ ಹೈಸ್ಕೂಲಲ್ಲಿ ಸ್ಕೂಲ್ ಡೇಸ್ ಆಲ್ಮೋಸ್ಟ್ ಫಸ್ಟ್ ಸ್ಟ್ಯಾಂಡರ್ಡ್ ಇಂದನೂ ಫ್ರೆಂಡ್ಸೇ ಇದ್ರು. ಅದೇ ನಮ್ಮನೆ ಈಗಲೂ ಟಚ್ ಅಲ್ಲಿ ಇದ್ದಾರೆ ಅನ್ನೋ ಆದ್ರೆ. ನಮ್ಮ ಮನೆ ಹತ್ರ ಒಬ್ರು ದಿವ್ಯಾ ಅಕ್ಕ ಅಂತ ಇದ್ದಾರೆ, ದಿವ್ಯಾ ಅಂತೀನಿ. ಆಮೇಲೆ ಹೇಮಾ ಅಕ್ಕ ಅಂತ ಇದ್ದಾರೆ. ಅವ್ರಿಗೆ ಮ್ಯಾರೇಜ್ ಆಯ್ತು. ಬಟ್ ಒಬ್ರು ದುರ್ಗಾ ಅಂತ, ಅವ್ರು ಇವಾಗ ಅಷ್ಟೊಂದು ಟಚ್ ಅಲ್ಲಿ ಇಲ್ಲ. ಲಾಂಗ್ ಡಿಸ್ಟೆನ್ಸ್. ಬೆಸ್ಟ್ ಫ್ರೆಂಡ್ಸ್, ಕ್ಲೋಸ್ ಫ್ರೆಂಡ್ಸ್ ಅಂದ್ರೆ ಅವರು ಸ್ಕೂಲ್ ಡೇಸ್ ಅಲ್ಲಿ. ಎಸ್, ಚೈಲ್ಡ್ಹುಡ್ ಫ್ರೆಂಡ್ಸ್ ಅಂತ ಬಂದ್ರೆ ಚಿಕ್ಕ ವಯಸ್ಸಿಂದನೂ ಒಬ್ರನ್ನೊಬ್ರು ನೋಡ್ಕೊಂಡೇ ಬೆಳೆದಿದ್ದೀವಿ ಹುಟ್ಟದಾಗಿಂದನು ಅಂತ ಬಂದ್ರೆ ದಿವ್ಯಾ. ನನಗೂ ಇಲ್ಲೇ ಇದ್ದಾರೆ. ನನಗೂ ಫ್ರೆಂಡ್ ಇರುವ. ಅದು ಬಿಟ್ರೆ ಸ್ಕೂಲ್ ಅಂತ ಬಂದ್ರೆ ಸಾರಿ 5th ಸ್ಟ್ಯಾಂಡರ್ಡ್ ಫ್ರೆಂಡ್ ಆಗಿದ್ದು ದುರ್ಗಾ. ಈಗಲೂ ಟಚಲ್ಲಿ ಇದ್ದಾಳೆ, ಬಟ್ ಲಾಂಗ್ ಡಿಸ್ಟೆನ್ಸ್, ಮ್ಯಾರೇಜ್ ಆಗಿದೆ. ಸೊ ಹೇಮಾ ನಮ್ಮ ಮನೆ ಹತ್ರ ಇದ್ರೂ ಫ್ರೆಂಡ್ ಆಗಿರ್ಲಿಲ್ಲ. ಒಂದೇ ಸ್ಕೂಲಿಗೆ ಸೇರ್ಕೊಂಡ್ಮೇಲೆ ಫ್ರೆಂಡ್ಸ್ ಆಗಿದ್ದು. ಈಗಲೂ ಚೆನ್ನಾಗಿದ್ದೀವಿ. ಸೊ ಅಷ್ಟು 3 ಜನ ಚೈಲ್ಡ್ಹುಡ್ ಫ್ರೆಂಡ್ಸ್ ಅಂತ ಹೇಳ್ಬೋದು. ನಿನಗೆ ಚೈಲ್ಡ್ಹುಡ್ ಫ್ರೆಂಡ್ಸ್ ಅಂದ್ರೆ ಫಸ್ಟ್ ಸ್ಟ್ಯಾಂಡರ್ಡ್ ಇಂದಾನು ಇರೋರು ಯಾರು ಇಲ್ಲ ಅಂತ ಅನ್ಕೊಂತೀನಿ. ಸ್ಕೂಲ್ ಒಂದು 6th 7th ಅಲ್ಲಿ ಫ್ರೆಂಡ್ ಆಗಿದ್ದು ಲಾವಣ್ಯ ಅಂತ. ಈಗಲೂ ಟಚ್ ಅಲ್ಲಿ ಇದ್ದಾರೆ, ಈಗಲೂ ಚೆನ್ನಾಗಿದ್ದಾರೆ. ಚೈಲ್ಡ್ಹುಡ್ ಫ್ರೆಂಡ್ ಅಂದ್ರೆ ಅವಾಗಿಂದನು ಫ್ರೆಂಡ್ಸ್ ಆಗಿರೋ ಇದ್ದಾರೆ, ಬಟ್ ಟಚ್ ಅಲ್ಲಿ ಇಲ್ಲ. ಅವ್ರ ಫ್ರೆಂಡ್ ಇನ್ಯಾರಾದ್ರೂ ಇದ್ರೆ ಹೇಳ್ಬೋದು. ಅದೇ ಇನ್ಯಾರು ಇಲ್ಲ. ಅದೇ ದಿವ್ಯಾಕ ಅಂತ ಹೇಳಿದ್ವಲ್ಲ, ನನ್ಕಿಂತ ಸೀನಿಯರೇ ಇದ್ದಾರೆ. ಬಟ್ ಚೈಲ್ಡ್ಹುಡ್ ಇಂದನೂ ನನಗೆ ಸಖತ್ ಅವ್ರ ಜೊತೆನೆ ನಮಗೆ ಚೈಲ್ಡ್ಹುಡ್ ಮೆಮೊರೀಸ್ ಇರೋದು ಅಂದ್ರೇನೆ ಅವ್ರ ಜೊತೆ. ನೆಕ್ಸ್ಟ್ ಕ್ವಶನ್ ಬಂದು ಫೇವ್ರೆಟ್ ಐಸ್ ಕ್ರೀಮ್ ಫ್ಲೇವರ್. ಓಕೆ 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 ಐಸ್ ಕ್ರೀಮ್ ಫ್ಲೇವರ್ಸ್ ಅಂತ ಬಂದರೆ ಚಾಕ್ಲೇಟ್ ಫ್ಲೇವರ್ ಇಷ್ಟ ಅನ್ಸುತ್ತೆ. ದೆನ್ ಸ್ಟ್ರಾಬೆರಿ ಫ್ಲೇವರ್ ಇಷ್ಟ ಅನ್ಸುತ್ತೆ ಅವಳಿಗೆ. ಜಾಸ್ತಿ ತಿನ್ನೋದೇ ಅದು ಅವಳು ಎಲ್ಲೋದ್ರೂ. ಇಲ್ಲಿ ಯಾವುದು? ಚಾಕ್ಲೇಟ್ ಫ್ಲೇವರು, ಸ್ಟ್ರಾಬೆರಿ ಫ್ಲೇವರ್. ಫಸ್ಟು ಚಾಕ್ಲೇಟ್ ಫ್ಲೇವರ್ ಇಷ್ಟ ಆಯಿತು, ಇವಾಗ ಸ್ವಲ್ಪ ಸ್ಟ್ರಾಬೆರಿ, ಸ್ವಲ್ಪ ಅಲ್ಲ ಪಿಸ್ತಾ. ನಾನು ಜಾಸ್ತಿ ತಿನ್ನೋದೇ ಅದು ಸ್ನ್ಯಾಪ್ ಹಾಕೋದು ಅದೇ, ಅದಕ್ಕೆ ಕರೆಕ್ಟಾಗಿ ಹೇಳ್ಬಿಟ್ಟು ಪಿಸ್ತಾ ಇಷ್ಟ. ನೆಕ್ಸ್ಟ್ ಕ್ವಶನ್. ವಾಟ್ ಇರಿಟೇಟ್ಸ್ ಮೀ ಮೋರ್? ಇರಿಟೇಟ್ ಆಗೋದು ಇಲ್ಲದೆ ಇರೋರ ಬಗ್ಗೆ ಮಾತಾಡಿದ್ರೆ, ಮತ್ತೆ ಇಷ್ಟ ಇಲ್ಲದೆ ಇರೋರ ಬಗ್ಗೆ ಮಾತಾಡಿದ್ರೇ ಅವಳಿಗೆ ಆಗಲ್ಲ. ಟಾಪಿಕ್ ಚೇಂಜ್ ಮಾಡಕ್ ನೋಡ್ತಾ ಇರ್ತಾಳೆ. ಮತ್ತೆ ಅದ್ ಬಿಟ್ರೆ ಇಬ್ರು ಸದೇ ಅನ್ಸುತ್ತೆ. ನೋ ಸ್ಕ್ರೀಮ್ ಮಾಡೋದು ಅದೇ ಮೇನ್ ಪಾಯಿಂಟ್ ಅಂದ್ರೆ ಅವ್ರಿಗೆ ಇಷ್ಟ ಇಲ್ಲದೆ ಇರೋರ ಬಗ್ಗೆ ಮಾತಾಡೋಂಗಿಲ್ಲ. ನಾನು ಅವ್ರ ಜೊತೆ ಮಾತಾಡ್ಬೇಡ್ದು. ರೂಲ್ಸ್ ಅದೇ, ಇವ್ರಿಗೆ ಇಷ್ಟ ಇಲ್ಲದೆ ಇರೋರ ಜೊತೆ ನಾನು ಮಾತಾಡ್ಬೇಡ್ದು. ಇಲ್ಲೊಂದು ಸಮಸ್ಯೆ ಖಂಡಿತ ಇದೆ. ಜಾಸ್ತಿ ಅವ್ರ ಬಗ್ಗೆನೂ ಮಾತಾಡ್ಬಾರ್ದು, ಅವಳು ಅವ್ರ ಜೊತೆ ಮಾತಾಡ್ಬಾರ್ದು. ಆ್ಯಂಡ್ ಮೇಯ್ನು ಒಬ್ರನ್ನ ಕುತ್ಕೊಂಡು ಜಡ್ಜ್ ಮಾಡ್ತಿರ್ತಾರಲ್ಲ, ಅದನ್ನ ಇರಿಟೇಟ್ ಮಾಡ್ತಿರುತ್ತೆ. ಸುಮ್ಮನೆ ಅವ್ರ ಬಗ್ಗೆ ಜಡ್ಜ್ ಮಾಡ್ತಿರ್ಬಾರ್ದು. ಅವಳು ಹಿಂಗಂತೆ, ಅವ್ರು ಹಂಗಂತೆ, ಅವ್ರ ಜೊತೆ ಹಿಂಗೆ ಮಾತಾಡ್ತಿರ್ಬಾರ್ದು, ಹಿಂಗೆ ಹೇಳ್ಬಾರ್ದು. ಸುಮ್ಮನೆ ಗೊತ್ತಿಲ್ಲದವ್ರ ಬಗ್ಗೆ ಅವ್ರು ಜಡ್ಜೇ ಮಾಡಬಾರ್ದು. ಫಸ್ಟ್ ಆಫ್ ಆಲ್ ಎದ್ದು ಬಂದ್ಬಿಡ್ತೀನಿ, ಇಲ್ಲ ಟಾಪಿಕ್ ನಾನೇ ಚೇಂಜ್ ಮಾಡಿಬಿಡ್ತೀನಿ. ಸೊ ದಟ್ ಇರಿಟೇಟ್ಸ್ ಮೀ ಲಾಟ್. ಆ್ಯಂಡ್ ಅದೇ ಅವಳು ಹೇಳಿದ್ದು ಕರೆಕ್ಟೇ. ಆ್ಯಂಡ್ ಇನ್ನೊಂದು ಹೇಳ್ತೀನಿ, ಒಂದು 50 ಸರಿ ಹೇಳ್ತಿದ್ರೆ ಅದು ಇರಿಟೇಟ್ ಆಗುತ್ತೆ. ಇವಳಿಗೆ ಇರಿಟೇಟ್ ಏನಾಗುತ್ತೆ ಅಂತ ಹೇಳ್ತೀನಿ. ಕೆಲಸ ಹೇಳಿದ್ರೆ ಸುಮ್ಮನೆ ಕೆಲಸಗಳು ಹೇಳ್ತಾನೆ ಇದ್ರೆ, ನಾನು ಕುತ್ಕೊಂಡು ಫೋನ್ ನೋಡ್ತಿದ್ದಾಗ ಹೇಳ್ಬಾರ್ದು. ಅವ್ಳು ಮಾಡಿದ ಕೆಲಸ ಮತ್ತೆ ನಾವು ಮಾಡಬಾರ್ದು. ಮತ್ತೆ ಕೆಲಸ 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 ಅಂತಂತಿದ್ರೆ ಇರಿಟೇಟ್ ಆಗುತ್ತೆ. ಕರೆಕ್ಟ್. ಓಕೆ, ನಾನು ನಿನಗೆ ಕೊಟ್ಟಿದ್ದು ಫಸ್ಟ್ ಗಿಫ್ಟ್ ಏನು? ನೀನು ನನಗೆ ಕೊಟ್ಟಿದ್ದು ಫಸ್ಟ್ ಗಿಫ್ಟ್ ಏನು? ಫಸ್ಟ್ ಗಿಫ್ಟ್ ನಿಜ ನೆನಪಿಲ್ಲ. ನಾನು ಇವಳಿಗೆ ಕೊಟ್ಟಿರೋದು ನನಗೆ ಕರೆಕ್ಟಾಗಿ ನೆನಪಿದೆ. ಆದ್ರೆ ಇವಳು ನನಗೆ ಕೊಟ್ಟಿದ್ದು ಏನು ಅಂತಾನೆ ನೆನಪಿರ್ತಿಲ್ಲ. ಅದೇ ಫ್ರೇಮ್ ಕೊಟ್ಟಿರೋದೇ ಅನ್ಸುತ್ತೆ ಇವಳು ಫಸ್ಟ್ ಗಿಫ್ಟ್. ಎಸ್, ಇದು ಫ್ರೇಮ್ ತೋರಿಸ್ಬಿಡ್ಲಾ?
ಅವಳು ಕೊಟ್ಟಿರೋದು. ಇದು ಇವಳು ನನ್ನ ಬರ್ಡೇಗೆ ಸ್ವಲ್ಪ 9th ಸ್ಟ್ಯಾಂಡರ್ಡ್ ಅಂತ ಅನ್ಕೊಳ್ಳಿ. ಒಂದು 9th ಸ್ಟ್ಯಾಂಡರ್ಡ್ ಇದ್ದಾಗ ಇದು ಗಿಫ್ಟ್ ಕೊಟ್ಟಿದ್ದು. ಇದು ನಂಗೆ ತುಂಬ ಇಷ್ಟ ಆಯಿತು. ಬೆಳಗ್ಗೆನೆ ಬಂದ್ಬಿಟ್ಟು ಸರ್ಪ್ರೈಸ್ ಥರ ಕೊಟ್ಟಿದ್ಲು. ಆ ಮೂಮೆಂಟ್ ನಾನೊಬ್ರು ಗಿಫ್ಟ್ ಕೊಟ್ಟಿದ್ದೆ ಫಸ್ಟ್ ಇವಳಿಗೆನೆ. ಇದು ಅವಳು ನನಗೆ ಫಸ್ಟ್ ಗಿಫ್ಟ್ ಕೊಟ್ಟಿದ್ದು. ಅವಳು ನನಗೆ ಕೊಟ್ಟಿದ್ದು ಫಸ್ಟ್ ಗಿಫ್ಟು ಡೈರಿ ಮಿಲ್ಕ್ ವಾಚ್. ಇವಳು ನನಗೆ ಕೊಟ್ಟಿದ್ದು ಫಸ್ಟ್ ಗಿಫ್ಟ್ ಬಂದು ಡೈರಿ ಮಿಲ್ಕ್ ಮತ್ತೆ ವಾಚ್ ಕೊಟ್ಟಿದ್ಲು. ಈಗಲೂ ಐತೆ ವಾಚು. ಡೈರಿ ಮಿಲ್ಕ್ ತಿಂದ್ಬಿಟ್ಟವಳೆ. ನಾನು ಕೊಡ್ಸಿರೋದ್ಕೆಲ್ಲ ಅವಳ ಹತ್ರ ಬೆಲೆನೇ ಇಲ್ಲ ಮಿಸ್. ಇಲ್ಲ, ಯಾಕೆ ಬೆಲೆ ಇಲ್ಲ? ಇದೆ, ಮನ್ಸಲ್ಲಿದೆ. ಇಲ್ಲ, ಯಾಕೆ ಬೆಲೆ ಇಲ್ಲ? ಇದೆ, ಮನ್ಸಲ್ಲಿದೆ. ನಿಂದು ಒಂದು ಜನ್ಮ ಟಚ್ ಮಾಡಿಬಿಟ್ರು. ಸೊ ನಾನು ಕೊಟ್ಟಿದ್ದು ಫಸ್ಟ್ ಗಿಫ್ಟ್ ಬಂದು ಫ್ರೇಮ್. ಓಕೆ, ನೆಕ್ಸ್ಟ್ ಬಂದು ಐ ಆಮ್ ಅ ಮೌಂಟೇನ್ ಪರ್ಸನ್ ಆರ್ ಬೀಚ್ ಪರ್ಸನ್. ಇವಳಿಗೆ ಬೀಚೇ ಇಷ್ಟ ಅನ್ಸುತ್ತೆ. ಬೀಚೇ ಇಷ್ಟ ಅನ್ಸುತ್ತೆ. ಇವಳು ಎರಡು ಇಷ್ಟ ಇಲ್ಲ. ಫಸ್ಟ್ ಬೀಚೇ ನಂದು ಗೋವಾ ಬೀಚು. ಗೋವಾ ಟ್ರಿಪ್ ಹೋಗಿದಾಗ ಬೀಚ್ ಇಷ್ಟ. ಫಸ್ಟ್ ಟೈಮ್ ಏನೋ ಜೋಶಲ್ಲಿ ಬೀಚಲ್ಲಿ ಚೆನ್ನಾಗಿ ಆಟ ಆಡಿದ್ದು. ಅದು ನೆಕ್ಸ್ಟ್ ಬೀಚು ಹೆವಿ ಬೋರ್ ಆಗೋಯ್ತು. ಸೊ ನಂಗೆ ಯಾವ ಬೀಚು ಇಷ್ಟ ಇಲ್ಲ, ಮೌಂಟೇನ್ಸು ಇಷ್ಟ ಇಲ್ಲ. ಇವಳಿಗೆ ಮೇ ಬಿ ಬೀಚೇ. ಅವಳು ಟ್ರಿಪ್ಗೆ ಫಸ್ಟ್ ಬೀಚ್ ಹೋಗಿದ್ದು ಯಾವುದು? ಮುರುಡೇಶ್ವರ ಬೀಚ್. ಬೀಚ್ ಪರ್ಸನ್. ಬೀಚೇ ಇಷ್ಟ ನನಗೆ. ಇವಾಗ ಹೋದ್ರೆ ನಂಗೆ ಬೀಚೇ ಇಷ್ಟ ಆಗೋದು. ಓಕೆ, ಇದೆಲ್ಲ ನಾರ್ಮಲ್ ಕ್ವಶನ್ಸು. ಡೇ ಆರ್ ನೈಟ್? ಓಕೆ, ನಿನಗೆ ಆಲ್ಮೋಸ್ಟ್ ಡೇನೇ ಇಷ್ಟ ಅನ್ಸುತ್ತೆ ನಿನಗೆ ಅಲ್ವಾ? ಮಕ್ಕ ನೋಡ್ತಿದ್ದಾಳೆ. ಡೇನೇ ಇಷ್ಟ ಅನ್ಸುತ್ತೆ ಜಾಸ್ತಿ. ಡೇನೇ ಇಷ್ಟ ಅನ್ಸುತ್ತೆ. ಡೇ ಸೊ ಎರಡು ಇಷ್ಟನೇ. ನಿನಗೆ ಮೇ ಬಿ ನೈಟ್. ನನಗಂತೂ ನನ್ನ ಡೇಲಿ ನೈಟಲ್ಲಿ ನಾನು ಮಲ್ಕೊಳ್ಳೋದೇ ನನ್ನ ಕೆಲಸ ಯಾವಾಗಲೂ. ಡೇಲಿ ನೈಟಲ್ಲಿ ನಾನು ಮಲ್ಕೊಳ್ಳೋದೇ ನನ್ನ ಕೆಲಸ ಯಾವಾಗಲೂ. ಅಷ್ಟು ಕೆಲಸ ಇರೋದು ಮಲ್ಕೊಳ್ಳೋದಷ್ಟೇ. ಇವಾಗಂತೂ ರಜೆ ಕೊಟ್ಬಿಟ್ಟಿದ್ದಾರಲ್ಲ, ಇವ್ ವಿಡಿಯೋ ಮಾಡ್ಬೇಕು ಅನ್ನೋ ಒಂದ್ ಕಾರಣಕ್ಕೋಸ್ಕರ ಇಷ್ಟೊತ್ತವರೆಗೂ ಎದ್ದಿದ್ದೀನಿ. ಇಲ್ಲಾಂದಿದ್ರೆ ಇವಾಗಲೂ ಮಲ್ಕೊಂತೀನಿ. ಈಗ ಟೈಮ್ 1:30. ಇಷ್ಟೊತ್ತಿಗೆ ಆಲ್ಮೋಸ್ಟ್ 2 ಟ್ರಿಪ್ ನಿದ್ದೆ ಆಗಿರ್ತಿತ್ತು. ಆಲ್ಮೋಸ್ಟ್ ಕ್ವಶನ್ಸ್ ಮುಗೀತು. ಸೊ ಬೆಸ್ಟ್ ಮೆಮೊರೀಸ್ ಅಂತ ಯಾವುದಿದೆ ನನಗೆ? ಸೊ ಈ ಕ್ವಶನು ಅವ್ರವ್ರ ಮೆಮೊರೀಸ್ ಅವ್ರವ್ರು ಹೇಳಿದ್ರೆ ಚೆನ್ನಾಗಿರುತ್ತೆ. ಸೊ ನಂದು ನಾನು ಹೇಳ್ತೀನಿ, ನೀನು ಹೇಳ್ಬಿಡು. ಸೊ ನನಗೆ ಬೆಸ್ಟ್ ಮೆಮೊರೀಸ್ ಅಂದರೆ ನಂದು 10th ಲೈಫು ಬೆಸ್ಟ್ ಮೆಮೊರೀಸು. ನನಗೆ 9th ಬೇರೆದು ಸ್ಕೂಲ್ ಚೇಂಜ್ ಮಾಡಿದೆ. ಸೊ ನಂಗೆ 9th ನಾವು GRS ಟ್ರಿಪ್ಗೆ ಹೋಗಿದ್ವಿ. GRS ಫ್ಯಾಂಟಸಿ ಪಾರ್ಕ್ ಮೈಸೂರಲ್ಲಿ ಟ್ರಿಪ್ಗೆ ಹೋಗಿದ್ವಿ. ಆವಾಗ ನನಗೆ ತುಂಬ ಫ್ರೆಂಡ್ಸ್ ಆದರು. ಅವಾಗಿಂದ ನಂಗೆ ಜಾಸ್ತಿ ಮಾತಾಡ್ಸೋಕೆ ಶುರುವಾದರು. ನಮ್ಮ ಕ್ಲಾಸ್ CRNಗೆ ಫ್ರೆಂಡ್ ಆಗಿಬಿಟ್ರು. ಸೊ ಅವಳಿಂದ ನನಗೆ ಎಲ್ಲ ಟೀಚರ್ಸ್ ಎಲ್ಲ ತುಂಬ ಫ್ರೆಂಡ್ ಆದರು. ಅವಳು ಓಪನ್ ಅಪ್ ಆಗಕ್ಕೆ ಸ್ಟಾರ್ಟ್ ಆಗಿದೆ 10th ಅಂತ ಹೇಳ್ಬೋದು. ಅಲ್ಲಿ ಅಷ್ಟು ಓಪನ್ ಅಪ್ ಆಗಿ ಮಾತಾಡಿ ಚೆನ್ನಾಗಿ ಟೀಚರ್ಸ್ ಜೊತೆ ಹೊಂದ್ಕೊಂಡು, ಸ್ಟೂಡೆಂಟ್ಸ್ ಜೊತೆ ಹೊಂದ್ಕೊಂಡು, ಆಲ್ಮೋಸ್ಟ್ ಅವ್ರದ್ದೇ ಒಂದು ಗ್ರೂಪ್ ಇತ್ತು. ನಾವು ಐಡೆಂಟಿಫೈ ಆಗಿದೆ. ಸೊ ಆಗ ಅವಳು ಅಷ್ಟು ಅಂದ್ರೆ ಅಷ್ಟು ಮೆಮೊರೀಸ್ ಕ್ರಿಯೇಟ್ ಮಾಡ್ಕೊಂಡಿದ್ದು. ಇವಾಗ ಅವಳು ಫಸ್ಟ್ ಪೀಳಿ CR ಆಗಿದ್ದಾಳೆ. ಅಷ್ಟೇ ಕಾಲೇಜಲ್ಲೂ ನಾವು ತುಂಬಾ ಐಡೆಂಟಿಫೈ ಆಗಿದ್ದೀವಿ. ನಾನು ಹೋಗಿಲ್ಲ ಅಂದ್ರೆ ನಮ್ಮ ಕ್ಲಾಸಲ್ಲೆಲ್ಲ ಆರಾಮಾಗಿರ್ತೀನಿ ಅಂತ ಹೇಳ್ತಾರೆ. ಇವತ್ತು CR ಬಂದೆಲ್ಲ, ಇವತ್ತು ಆರಾಮಾಗಿರೋಣ ಅಂತ ಹೇಳ್ತಾರೆ. 10th ಮೆಮೊರೀಸು ತುಂಬಾ ಚೆನ್ನಾಗಿದೆ. ಬೆಸ್ಟ್ ಮೆಮೊರೀಸ್ ಅಂದ್ರೆ 10th ಫಸ್ಟ್ PU. ನಂದು ಬೆಸ್ಟ್ ಮೆಮೊರೀಸ್ ಅಂತ ಬಂದರೆ, ನಾನು ಫಸ್ಟ್ ಆಫ್ ಆಲ್ ನಾನು 10th ಅಲ್ಲಿ ನಾನು ಯಾವ ಮೆಮೊರೀಸನ್ನು ಕ್ರಿಯೇಟ್ ಮಾಡ್ಕೊಂಡಿಲ್ಲ. ನನಗೆ ಬೆಸ್ಟ್ ಮೆಮೊರೀಸ್ ಅಂದ್ರೇ ನನ್ನ ಕಾಲೇಜ್ ಲೈಫು. ಸೆಕೆಂಡ್ PU ಅಂತ ಬಂದರೆ ಪ್ರತಿಯೊಂದು ದಿನಾನೂ ನಾವು ಮೆಮೊರೀಸ್ನ ಕ್ರಿಯೇಟ್ ಮಾಡಿದ್ದೀವಿ. ಪ್ರತಿಯೊಂದು ಕ್ಷಣನೂ ಕ್ರಿಯೇಟ್ ಮಾಡಿದ್ದೀವಿ ಮೆಮೊರೀಸು. ಅಷ್ಟು ಚೆನ್ನಾಗಿತ್ತು, ಅಷ್ಟು ಎಂಜಾಯ್ ಮಾಡಿದ್ದೀವಿ. ಅಲ್ಲಿ ಫಸ್ಟ್ PU ಅಷ್ಟು ಎಂಜಾಯ್ ಮಾಡಿಲ್ಲ ಅಂದ್ರೂ ಸೆಕೆಂಡ್ PU ಮಾತ್ರ ಮೆಮೊರಬಲ್ ಡೇಸು. ನಾನು ಯಾವತ್ತೂ ಮರೆಯಲ್ಲ, ಅಷ್ಟು ಮೆಮೊರೀಸ್ ಕ್ರಿಯೇಟ್ ಆಗಿದೆ. ಪ್ರತಿದಿನ ನಗ್ತಿದ್ವಿ. ಒಂದಿನ ಕಾಲೇಜ್ ಮಿಸ್ ಆಯಿತು ಅಂದರೆ, ಅಯ್ಯೋ ಇವತ್ತು ಕಾಲೇಜ್ ಇಲ್ವಲ್ಲ, ಯಾಕೆ ರಜೆ ಕೊಟ್ಟರು, ಆ ಥರ ಒಂದು ಇವ್ರ ಕಾಲೇಜಲ್ಲಿ ಆಗಿದ್ದಲ್ಲ ಬಂದ್ಬಿಟ್ಟು ನನಗೆ ಹೇಳ್ತಿಲ್ಲ. ಪ್ರತಿಯೊಂದು ಹೇಳ್ತಿದ್ದೆ. ಇವ್ರ ಫ್ರೆಂಡ್ಸ್ ಆಲ್ಮೋಸ್ಟ್ ಎಲ್ಲ ನನಗೆ ಗೊತ್ತು. ಅಷ್ಟು ನಾವು ಅಷ್ಟು ಸೆಕೆಂಡ್ ಇವಾಗ ಡಿಗ್ರಿಗೂ ಎಲ್ಲರೂ ಒಂದೇ ಕಡೆ ಸೇರ್ಕೊಂಡ್ಬಿಟ್ಟಿದ್ದಾರೆ. ಇವಾಗಲೂ ಅಷ್ಟೇ. ಈಗ ಸೆಕೆಂಡ್ ಇಯರ್ ಡಿಗ್ರಿ ಓದ್ತಿದ್ರು ಅಷ್ಟು ಆ 1 year ಕ್ರಿಯೇಟ್ ಆಗಿದ್ದ ಮೆಮೊರೀಸ್ 2 years ಅಲ್ಲಿ ಕ್ರಿಯೇಟ್ ಆಗಿಲ್ಲ ಅಂತಲೇ ಹೇಳ್ಬೋದು. ನನ್ನ ಸೆಕೆಂಡ್ PU ಜರ್ನಿನೇ ನನಗೆ ಬೆಸ್ಟ್ ಆ್ಯಂಡ್ ಮೆಮೊರಬಲ್ ಜರ್ನಿ. ಇದು ಲಾಸ್ಟ್ ಕ್ವಶನ್ ನಮ್ಮದು. ಬೆಸ್ಟ್ ಡೇ ಅಂದರೆ ಬೆಸ್ಟ್ ಮೆಮೊರಬಲ್ ಡೇ ಆ್ಯಂಡ್ ಬೆಸ್ಟ್ ಡೇ ಅಂತ ಅಂದರೆ ಬೆಸ್ಟ್ ಡೇ, ಮೆಮೊರಬಲ್ ಡೇ, ಅನ್ಫರ್ಗೆಟಬಲ್ ಡೇ, ಡ್ರೀಮ್ ಡೇ ಎಲ್ಲನೂ ಬಂದು ನಮ್ಮ ಗುರುಪ್ರವೇಶ ದಿನ September 15th. ಎಸ್, ಡ್ರೀಮ್ ಅಷ್ಟು ಕೆಲವ್ರಿಗೆ ಆ ಥರ ಡ್ರೀಮ್ಸ್, ಈ ಥರ ಡ್ರೀಮ್ಸ್ ಎಲ್ಲ ಇರುತ್ತೆ. ಬಟ್ ನನಗೆ ಇದುವರೆಗೂ ನಮ್ಮ ಮನೆ ಕಟ್ಟೋದೇ ಒಂದು ದೊಡ್ಡ ಡ್ರೀಮ್ ಆಗಿತ್ತು, ಕನಸು. ಅದು ನಮಗೆ ಮನೆ ಇತ್ತು, ಬಟ್
ಇವಾಗ ಮತ್ತೆ ಮನೆ 15 years ಇಂದ ನಮ್ದು ಸ್ವಂತ ಮನೆ ಇದ್ದಿದ್ದು. ಸೊ ಈಗ ಮತ್ತೆ ಅದನ್ನ ಹೊಸ್ದಾಗಿ ಕಟ್ಟಿದೀವಿ. ಅದು ನಮ್ಗೆ ಬೆಸ್ಟ್ ಮೆಮೊರಿ ಅಂದ್ರೆ ಡ್ರೀಮ್ ಅಂತ ಅಂದ್ರೆ ಡ್ರೀಮ್ ಡೇ ಅಂದ್ರೆ ಹೆಂಗಿರುತ್ತೆ ಅಂದ್ರೆ ಆ ದಿನಕ್ಕೆ ಕಾಯ್ತಿರ್ತೀವಿ. ಬಟ್ ನನಗೆ ಡ್ರೀಮ್ ಡೇ ಆಗಿದ್ದು ದಿನ ಡ್ರೀಮ್ ಬರ್ತಿತ್ತು. ಲಿಟ್ರಲಿ ನಂಬಲ್ಲ, ನನಗೆ ದಿನ ಕನ್ಸು ಬೀಳ್ತಿತ್ತು. ಮನೆಯಲ್ಲಿ ಹೋಗ್ಬಿಟ್ಟಿದೀವಿ, ಮನೆ ಆಗೋಯ್ತು ನಮ್ದು, ಚೆನ್ನಾಗಿದ್ದೀವಿ, ಮನೆ ಒಳಗಡೆ ಇದ್ದೀವಿ, ಗೃಹ ಪ್ರವೇಶ ಆಗೋಯ್ತು, ಈ ತರ ಕನಸು. ಬಟ್ ಅದೇ ನನಗೆ ಡ್ರೀಮ್ ಡೇ, ಡ್ರೀಮ್ ಕಂಪ್ಲೀಟ್ ಆಯಿತು. ಸೊ ದಟ್ ವಾಸ್ ದ ಡ್ರೀಮ್ ಡೇ ಆಫ್ ಮೈ ಲೈಫ್. ಮತ್ತೆ ಇಷ್ಟು ನಾವು ವರ್ಷ ಎಷ್ಟು, ನನಗೆ 18 years, ನಾನು 19 years. ಸೊ 18 years, ನಾನು 19 years. ನನ್ನ ಕೈಲಾಯ್ತಾ ಇಲ್ಲ, ಅಯ್ಯೋ ಅಣ್ಣ. ಇಷ್ಟು ವರ್ಷದಲ್ಲಿ ದಟ್ ವಾಸ್ ದ ಬೆಸ್ಟ್ ಆ್ಯಂಡ್ ಮೆಮೊರಬಲ್ ಡೇ ಆಫ್ ಅವರ್ ಲೈಫ್. ಮುಂದೆ ಎಷ್ಟು ಮೆಮೊರಬಲ್ ಡೇ ಬರುತ್ತೋ ಅದು ಗೊತ್ತಿಲ್ಲ. ಇದುವರೆಗೂ ಇದೇ ನಮಗೆ ಬೆಸ್ಟ್. ಆ್ಯಂಡ್ ಮುಂದೆ ಬಂದ್ರೂ ಈ ಡೇನ ಮಾತ್ರ ಮರೆಯಕ್ಕೆ ಚಾನ್ಸೇ ಇಲ್ಲ. ಸೊ ಕ್ವಶನ್ಸ್ ಎಲ್ಲ ಮುಗೀತು. ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಿದ್ದೀವಿ. ಏನಾದರೂ ಹೇಳೋದಿದ್ಯಾ? ಅದೇ ಇಷ್ಟೆಲ್ಲ ಕಷ್ಟಪಟ್ಟು ವಿಡಿಯೋ ಮಾಡಿದ್ದೀನಿ. ಫಸ್ಟ್ ಟೈಮ್ ಆನ್ ಸ್ಕ್ರೀನ್ ನಾನೇ ಬಂದಿದ್ದೀನಿ. ಸೊ ಈ ವಿಡಿಯೋಗೋಸ್ಕರ ಮಾಡಿದೆ. ಏನು ನಿದ್ರೆ ಮಾಡಿದ್ರೆ ಇಷ್ಟೊಂದು ಚೆನ್ನಾಗಿರ್ತಿರ್ಲಿಲ್ಲ. ದಿನ ಬ್ಲಾಗ್ಸ್, ಡೈಲಿ ಬ್ಲಾಗ್ಸ್, ಮಿನಿ ಬ್ಲಾಗ್ಸ್ ಮಾಡ್ತಿದ್ದೆ. ಅವಳದು ಇತ್ತು ಸಪೋರ್ಟು, ಅದರಲ್ಲೇನಿಲ್ಲ. ಮಾಡು ಅಂತ ಅವಳು ಚೇರಪ್ ಮಾಡಿದ್ದು. ಫಸ್ಟ್ ಚೇರಪ್ ಮಾಡಿದ್ದೆ ನಮ್ಮಮ್ಮ. ದಿನ ಬ್ಲಾಗ್ಸೇ ಮಾಡ್ತಿದ್ನಲ್ಲ, ಒಂದು ಚಾಲೆಂಜಿಂಗ್ ವಿಡಿಯೋ ಥರ ಮಾಡೋಣ ಅಂತ ಸಡನ್ ಆಗಿ ಪ್ಲಾನ್ ಆಗಿದ್ದು. ಬೆಳಗ್ಗೆ ಅಂದ್ರೆ 11 o'clock ಪ್ಲಾನ್ ಆಗಿ 12 o'clock ವಿಡಿಯೋ ಮಾಡ್ತಿದ್ವಿ. ನಿಮಗೆ ಫನ್ನಿಯೆಸ್ಟ್ ಆಗಿರುತ್ತೆ. ಪ್ಲೀಸ್ ಫನ್ನಿ ಆಗಿದ್ರೆ ಫುಲ್ ವಿಡಿಯೋ ಇಲ್ಲಿವರೆಗೂ ವಿಡಿಯೋ ನೋಡಿದ್ದೀರಾ ಅಂದರೆ ಥ್ಯಾಂಕ್ ಯು. ಇಷ್ಟೊತ್ತು ಈ ವಿಡಿಯೋನ ಕೊನೆವರೆಗೂ ನೋಡಿರೋದಕ್ಕೆ ತುಂಬ ಥ್ಯಾಂಕ್ಸ್. ಆ್ಯಂಡ್ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ. ಹಿಂಗೆ ಸಪೋರ್ಟ್ ಮಾಡ್ತೀರಿ, ಹಿಂಗೆ ಫನ್ನಿ ವಿಡಿಯೋ ಮಾಡ್ಕೊಂಡು ಹಿಂಗೆ ಎಂಟರ್ಟೈನ್ ಮಾಡಿದ್ರಿ. ಥ್ಯಾಂಕ್ ಯು ಸೋ ಮಚ್.